ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಇಲ್ಲಿ ಇವಾಗ ನನ್ನ ಕಳಿಸ್ಕೊಡಕ್ಕೆ ನಿಂತಿದ್ದಾರೆ. ಯಾಕೆ ಅಂದರೆ ನಾನು ಪ್ರತಿ ಹಾಲಿಡೇಸ್ಗೂ ಚಿಕ್ಕವಳಿದ್ದಾಗಿಂದನೂ ಅವ್ರ ಮನೆಗೆ ಹೋಗೋದು. ಯಾಕೆ ಅಂದರೆ ನಮ್ಮ ಮನೇಲಿ ಇದ್ದು ಏನು ಮಾಡಲಿ ಅದಕ್ಕೋಸ್ಕರ ಅಲ್ವಮ್ಮ. ಚಿಕ್ಕವಳಿಂದನೂ ಅಲ್ಲಿಗೆ ಹೋಗೋದು. ಆವಾಗ ಅಂದರೆ ನಮ್ಮ ಮಮ್ಮಿಗೆ ನನ್ನ ಕರ್ಕೊಬರೋಕೆ ಬರ್ತಿತ್ತು. ಇವತ್ತು ಎಕ್ಸಾಮ್ ಮುಗೀತು ಅಂದರೆ ಇವತ್ತು ಬಂದುಬಿಡ್ತಿತ್ತು ನಮ್ಮ ಮಮ್ಮಿ. ಇವಾಗ ನಾನೇ ದೊಡ್ಡೊಳಗಿದ್ದೀನಲ್ಲ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಫೋನ್ ಮಾಡಿತ್ತು, ಬರ್ತಾ ಇದೆಯೇನೆ ಸೌಮ್ಯ ಅಂತ. ನಾನು ಮೊನ್ನೆಯಿಂದ ಬರ್ತೀನಿ ಅಂದ್ಕೊಂಡು ಆಟ ಆಡಿಸ್ತಿದ್ದೆ. ನಾನು ಅಂದೆ ನೋಡ್ತೀನಿ ಕಣಾಮಿ, ನಾಳೆ ಬರ್ತೀನಿ ಅಂದರೆ ಅದಕ್ಕೆ ನಮ್ಮ ಮಮ್ಮಿ ಹುಡ್ಕೊಂಡ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಕಟ್ ಮಾಡಿಬಿಡ್ತು. ಇವಾಗ ಹೋಗಿ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ. ನಮ್ಮ ಅಕ್ಕಂಗೆ ಗೊತ್ತು ನಾನು ಬರ್ತಾ ಇರೋದು. ಸೊ ಬನ್ನಿ ಹೋಗೋಣ. ಬಾಯ್. ನಮ್ಮ ಮನೇಲಿ ಫುಲ್ಲು ಖುಷಿ ನನ್ನ ತಂಗಿಗೆ ಹೋಯ್ತಾ ಇದ್ದೀನಲ್ಲ ಅಂತ. ನಮ್ಮ ಅಮ್ಮಗೂ ಅಷ್ಟೇ ನೆನೆನೆ ತೊಲಗ್ರಿ ಅಂತ ಬೈತಾ ಇದ್ಲು. ಇವತ್ತು ಫೈನಲಿ ಹೋಗ್ತಾ ಇದ್ದೀನಿ ನಾನು. ನಮ್ಮಪ್ಪ ನೀವು ಅಂದರು ಗೈಸ್, ನಮ್ಮ ಮನೇಲಿ ಯಾರಾಗಲಿ ನಮ್ಮಪ್ಪ ಹೂ ಅಂದರೆ ಎಲ್ಲ ಸರಿ ಅಲ್ವಮ್ಮ. ಏನೇ ಆದರೂ ಸರಿ ಗೈಸ್, ಇವ್ರ ಪರ್ಮಿಷನ್ ಬೇಡ. ನಮ್ಮಪ್ಪ ಹೂ ಅಂದರೆ ಮುಗಿಯಿತು, ಹೋಗೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಬನ್ನಿ ಹೋಗೋಣ. ಇಷ್ಟೆಲ್ಲ ಲಗೇಜ್ ಇದೆ. ಇದು ನನ್ನ ಬಟ್ಟೆ, ಇದೇನೇನೋ ನಮ್ಮಮ್ಮ. ಬನ್ನಿ ಹೋಗೋಣ. ಬಂದಿದ್ದೀನಿ, ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲೇ ಆಟೋ ನಿಲ್ಲಿಸ್ತಾರೆ. ಇಲ್ಲಿ ಟರ್ನ್ ತೊಗೊಳಕ್ಕಾಗಲ್ಲ ಅಂತ ನಮ್ಮಮ್ಮ ಇದು ಯಾವುದೊಂದು ಲಗೇಜ್ ಬೇರೆ ಕೊಟ್ಕಳ್ಸೋಳೆ. ಅಲ್ಲೋ ಬೇರೆ ನೋಡಿ ಹೆಂಗಿದೆ. ಮನೆ ಒಳಗಡೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ನಾನು ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂದರೆ ನಮ್ಮ ಮಮ್ಮಿನೇ ನನಗೆ ಸರ್ಪ್ರೈಸ್ ಕೊಡೋಕೆ ಕುತ್ಕೊಬಿಟ್ಟವಳೆ. ನಾನು ಬಂದ್ಮೇಲೆ ಬರ್ತಾಳೆ ಅಂದ್ಕೊಂಡ್ರೆ ನಮ್ಮ ಮಮ್ಮಿ ನನಗೂ ಮುಂಚೆನೇ ಬಂದ್ಬಿಟ್ಟೈತೆ. ಸುಮ್ಮನೆ ಡವ್ ಮಾಡಿದೆ ಸರ್ಪ್ರೈಸ್ ಕೊಡೋಣ ಎದುರಿಸೋಣ ಅಂತ. ಏನಾಗುತ್ತೆ, ನನ್ನ ವ್ಲಾಗೇ ನೋಡ್ತಾ ಇದ್ದಾರೆ. ಇವಾಗ ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಅಕ್ಕನೂ ನನ್ನದೇ ನೋಡ್ತಾ ಇದ್ದಾರೆ. ಬೊಟ್ಟಿಟ್ಟಿಲ್ಲ. ಇವ್ರ ತಂಗಿನೂ ಅಷ್ಟೇ, ವಿಡಿಯೋದಲ್ಲಿ ಬೊಟ್ಟಿಟ್ಟಿರ್ಲಿಲ್ಲ. ಏನಕ್ಕೂ ಬೇಡ. ನಾ ಅಪ್ಪನ ಕೇಳಿದೆ, ನಾನಲ್ಲ ಅಮ್ಮ ಕೇಳ್ತು. ಇವಾಗ ವಿಡಿಯೋ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡು. ಸರಿ, ನಾನು ನೀಟಾಗಿ ನೋಡು, ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಅಕ್ಕ ಇಷ್ಟೊಂದೆಲ್ಲ ಕಲೆಕ್ಷನ್ ಇಟ್ಟಿದ್ದಾಳೆ. ಇನ್ನೂ ಇದೆ, ತುಂಬ ಇಟ್ಟಿದ್ದಾಳೆ. ಇದು ಕಮ್ಮಿ, ಇದು ನನಗೆ ಇಷ್ಟ ಆಯಿತು. ರೀಸೆಂಟಾಗಿ ತೊಗೊಂಡಿರೋದು ಒಂದು ವಾರದಲ್ಲಿ. ಹಾಂ, ತುಂಬ ಇದೆ. ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದೆಷ್ಟನು? ಜಸ್ಟ್ 1400. ಸಾವ್ಕಾರ್ ಮಂದಿ ಗೈಸ್ ಎಲ್ಲ. ಇದು ಸಕ್ಕತ್ತಾಗಿದೆ. ಇದು ಒಂದು ಕೂಡ ಹಾಕೋಬೋದು, ಇದು ಕೂಡ ಹಾಕೋಬೋದು. ಇದು ಚೆನ್ನಾಗಿದೆ. ಆಮೇಲೆ ಇದು ತೊಗೊಂಡಿದ್ದಾಳೆ ಹೊಸದು. ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಇಯರಿಂಗ್ಸು ಸಕ್ಕತ್ತಾಗಿದೆ ಗೈಸ್. ನಿಮಗೂ ಜ್ಯುವೆಲರಿ ಪೀಸಸ್ ಬೇಕು ಅಂದರೆ ಏನು ಯಾವುದು ಅಂದರೆ ಆಶ್ರವ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಶ್ರವ್ ಲಕ್ಷ್ಮಿ ಕಲೆಕ್ಷನ್ ಅಂತ ಲಿಂಕ್ ಹಾಕಿರ್ತೀನಿ, ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ DM ಮಾಡಿ ಗೈಸ್. ನಮ್ಮ ಅಕ್ಕನ ಫ್ರೆಂಡೇ. ಸಕ್ಕತ್ತಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಅಲ್ವಾ. ಸೂಪರ್ ಆಗಿದೆ. ಹೌದು, ತುಂಬ ಒಳ್ಳೆ ಕಲೆಕ್ಷನ್ ಇಟ್ಟಿದೆ. ಸಕ್ಕತ್ತಾಗಿದೆ ಗೈಸ್. ಹೊಸದು ಇವಾಗ ತಗೊಂಡಿರೋದು ನಮ್ಮ ಅಕ್ಕ. ನೀವು ಕಮ್ಮಿ ಬೆಲೆಗೆ ಕೊಡ್ತಾರೆ ಗೈಸ್, ಚೆನ್ನಾಗಿರೋ ಪ್ರೀಮಿಯಂ ಕ್ವಾಲಿಟಿ. ನೀವು ಹೋಗಿ ಚೆಕ್ ಮಾಡಿ ಆ ಪೇಜ್ನ ಅಲ್ವಾ. ಎಸ್. ಸೊ ಕಮ್ಮಿ ಕೊಡು. ಪ್ರೀಮಿಯಂ ಕ್ವಾಲಿಟಿ ಎಲ್ಲ, ಲೋ ಕ್ವಾಲಿಟಿ ಎಲ್ಲ, ಎಲ್ಲಕ್ಕೂ ಗ್ಯಾರಂಟಿ ಇದೆ. ಹಾಂ, ಎಲ್ಲಕ್ಕೂ ಗ್ಯಾರಂಟಿ ಇದೆ ಗೈಸ್ ಅವ್ರದ್ರಲ್ಲಿ. ಇಷ್ಟೊಂದು ಕಲೆಕ್ಷನ್ ಇದೆ ಗೈಸ್. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟು ಆಗಿದೆ. ಇನ್ನೂ ಆಮೇಲೆ ಮುಂದೆ ಏನಾರಾದರೆ ತೋರಿಸ್ತೀನಿ. ನನ್ನ ಬ್ಲಾಗ್ ಬಗ್ಗೆ ಹೆಂಗಿತ್ತು ಅಂತ ಕೇಳೋಣ. ನನ್ನ ಫಸ್ಟ್ ವ್ಲಾಗ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನೀನು ಈ ಥರ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಓವರಾಗಿ ನಮ್ಮ ಡವ್ ಮಾಡ್ತಾಳೆ. ನಮ್ಮ ಮಮ್ಮಿ ಕೇಳೋಣ ಇರಿ. ನಮ್ಮ ಮಮ್ಮಿ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಹೋದ್ರೆ ನನ್ನ ಮೂತಿನ ಒಡೆದು ಕಳಿಸ್ಬಿಡ್ತಾರೆ ಅಷ್ಟೇ. ಇನ್ನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸಿಗ್ತೀನಿ. ಹೌದು, ನಿಮ್ಮಮ್ಮ ತಂದೆ ಎಷ್ಟು 2000 ಬಂದಿರಲಿಲ್ವಾ? ವಾವ್, ಆ್ಯಕ್ಚುಲಿ ಇದು ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಗೈಸ್. ವಿಡಿಯೋದಲ್ಲಿ ಒಂದು ಕಾಣಿಸ್ತಿದೆ, ಫ್ಲೆಕ್ಸಿಬಲ್. ಹೌದು, ಚೆನ್ನಾಗಿದೆ. ನಿಮಗೂ ಬೇಕಂದರೆ ನಾನು ಹೇಳಿದ್ದೀನಿ ಆಶ್ರವ್ ಲಕ್ಷ್ಮಿ ಕಲೆಕ್ಷನ್ಸ್ ಅಂತ ಅಲ್ಲೋಗಿ ಚೆಕ್ ಮಾಡಿ ನೋಡಿ. ಸಕ್ಕತ್ತಾಗಿದೆ. ರಿಯಲ್ ಆಗಿ ನೋಡೋಕೆ ಇನ್ನೂ ಚೆನ್ನಾಗಿದೆ. ಹಾಕೊಂಡು ನಮ್ಮ ಥರ ಇದೆ. ಹೌದು, ವಾಚ್ ಇದೆ, ಸಕ್ಕತ್ತಾಗಿದೆ ಗೈಸ್. ಹಾಕೊಂಡು ತೋರಿಸು ಅನು.
ಆ್ಯಕ್ಚುಲಿ ನಂಗೆ ಲೂಸು ಬಟ್ಟೆ ಕೊಟ್ಕೊಳ್ಳುತ್ತೆ ನಂಗೆ ಲೂಸು. ಇದು ನೀಟಾಗಿ ತೋರಿಸಿ ಒಂದು ಕಡೆ ತೋರಿಸಿ ಸಕ್ಕತ್ತಾಗಿದೆ ಗೈಸ್ ನೋಡಿ ಈ ಥರ ಇದೆ ಸೂಪರ್ ಆಗಿದೆ. ಇನ್ನೂ ಎಷ್ಟೊಂದು ಕಲೆಕ್ಷನ್ ಇದೆ. ಮೇ ಬಿ ನೆಕ್ಸ್ಟ್ ವೀಡಿಯೋ ನಾನು ಅದೇ ಮಾಡ್ತೀನಿ ಗೈಸ್ ನೋಡ್ತಾ ಇದ್ದೀನಿ. ಸೊ ಗೈಸ್ ನಮ್ಮ ಮಮ್ಮಿ ಇವಾಗ ಅಡುಗೆ ಮಾಡ್ತಿದ್ದಾರೆ. ಏನೇನು ಮಾಡ್ತಿದ್ದೀರಾ? ಆಲ್ರೆಡಿ ಸಾರಿದೆ ಕಾಳು ಸಾರು. ಕಾಳು ಸಾರಂತೆ ಬರೀ ಇಂಥದೇ ಮಾಡ್ತಾರಪ್ಪ. ಇವಾಗ ಹಾಲು ಬಿಸಿಗೆ ಇಡ್ತಾ ಇದ್ದಾರೆ. ಇದೇನು ಸಾರು? ಒಬ್ಬಟ್ಟು ಸಾರು. ಓ ನಂಗೆ ಒಬ್ಬಟ್ಟು ಸಾರು ಹಾಕಮ್ಮ. ಬರೀ ಒಬ್ಬಟ್ಟು ಸಾರೇ ತಿಂತಾ ಇದ್ದೀನಿ ಹಬ್ಬದಿಂದ ನಾನು. ಇನ್ನೇನು ಮಾಡ್ತಾರೆ ನಿಂಗೆ? ಆಮೇಲೆ ಇದೇನು ಒಬ್ಬಟ್ಟು ನಿಮ್ಮ ಮನೇಲೂ ಖಾಲಿನಾ? ಅಜ್ಜಿ ಕೊಡ್ಬೇಕು. ಓ ಇವಾಗ ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ದಾರೆ. ವಾ ಬಿಸಿ ಬಿಸಿ ತುಪ್ಪ ಹಾಕೊಡಮ್ಮಿ. ಇವಾಗ ತುಪ್ಪ ಕೊಡ್ತಾರೆ ತಿಂದ್ಬಿಡೋದೆ ಗೈಸ್. ಆಮೇಲೆ ಕುಳ್ಳಜ್ಜಿನ ಬಂದಿಲ್ವಾ? ನಮ್ಮ ಅಜ್ಜಿ ಬರ್ತಾರೆ ಇರಿ ತೋರಿಸ್ತೀನಿ. ನಾಳೆ ಬರ್ತಾರಂತೆ ನಮ್ಮ ಅಜ್ಜಿ. ನಾಳೆ ತೋರಿಸ್ತೀನಿ ಗೈಸ್. ಹಾಂ ವಾವ್ ಇನ್ನೊಂದು ಸಕ್ಕತ್ತಾಗಿದೆ. ಅಲ್ಲೇ ಐದು ಕಂಡ್ಬಿಟ್ಟು ನೋಡೋದು ಹೆಂಗೆ ಅಂತ ಹುಡುಗಿ ಅಂದರೆ ಬಂದವು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಚೋಕರು. ಒಳ್ಳೆ ಒಳ್ಳೆ ಕಲೆಕ್ಷನ್ ಗೈಸ್. ನನಗೆ ಯಾಕೆ ಖುಷಿ ಆಗ್ತಿದೆ ಅಂದರೆ ನಾನು ಹಾಕೋಬೋದು ಅಂತ. ನಮ್ಮ ಅಕ್ಕ ತಗೊಂಡು ನಾನು ತಗೊಂಡಂಗೆ ಸಕ್ಕತ್ತಾಗಿದೆ. ಇದ್ರದ್ದು ಆ ವಾಲೆ ಚಿಕ್ಕದು ಇದ್ರದ್ದು ವಾಲೆ ಅದು. ಎಸ್ ನೋಡು ಚಿನ್ನ ಇವೆಲ್ಲ ಅಪ್ಪ ಬಾ ಮಾರ್ಬಿಟ್ಟು ಬರೋಣ. ಹಾಯ್ ಮಾಡು ಇದಕ್ಕೆ. ಇವ್ರು ನಮ್ಮ ತಾತ ಗೈಸ್ ಒಬ್ಬಿಟ್ಟು ಬಂತು ತಿನ್ನೋಣ ಕುತ್ಕೊಂಡು. ಬಿಸಿದಾ? ಹೌದು. ಎಲ್ಲ ಆಗ್ತಿದ್ಯಾ? ಅಜ್ಜಿ ಕೊಟ್ಟು ಅಪ್ಪ ಇಲ್ವಾ? ಥೂ ನಮ್ಮಮ್ಮ ಇಲ್ಲ ಅವರಪ್ಪ ಓಡ್ತಾರೆ. ಬನ್ನಿ ಗೈಸ್ ಇವಾಗ ಕುತ್ಕೊಂಡು ಒಬ್ಬಿಟ್ಟು ತಿನ್ನೋಣ. ಏನಮ್ಮಿ ಏನು ಹೇಳ್ತಾ ಇದ್ರಿ? ಬೆಳಿಗ್ಗೆ ಹೋಗಿದ್ದೀನಿ ಬಟ್ಟೆ ಒಣಗಾಕೋದು ಒಣಗಿಸಿಲ್ಲ. ಬಟ್ಟೆ ತೆಗೆದು ಹಾಕಬೇಕು ಬೇಕಾದ್ರೆ ಒಣಗಾದ ಅದ್ರ ಮೇಲೆ ಬೇಕಾದ್ರೆ ಆಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮಮ್ಮಿ ಹೇಳ್ತಾ ಇಲ್ಲ ಕಿರ್ಚ್ತಾ ಬೈತಾವೆ ನೋಡಿ. ಈ ರೇಂಜ್ಗೆ ಈ ತರ ನಮ್ಮ ಮಮ್ಮಿ ಬಿಸಿನೀರು ಕಾಯಿಸೋದು ಅಂದ್ರೆ ಇನ್ನೇನು ಬಿದಾಗ ರೇಂಜ್ಗೆ ಏನು ಆಗಲ್ಲ ಕಣೆ. ಬಿದಾದ್ರೆ ನನ್ನ ಮೇಲೆ ನೀನು ಬಂದ ನಿನ್ನ ಮೇಲೆ ಗಿಜ್ಜಾಡೋದು. ಮೊಟ್ಟೆ ನಾನು ಇವಳೇ ಗೈಸ್ ಹೇಳಿದ್ದು ರಿಸಲ್ಟ್ ಬರೋವರೆಗೂ ತಿನ್ಬೇಡ ಬೈ ಮಿಸ್ ಆಗೋವತ್ತು ತಿನ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಮೊಟ್ಟೆ ತಿಂತ್ಯಾ ಸೌಮ್ಯ ಮೊಟ್ಟೆ ತಿಂತ್ಯಾ ಅಂತ ಹೇಳ್ತಾಳೆ. ನಾನು ಹೂ ಅಂತಿದ್ದೆ. ಆಮೇಲೆ ಕೈಗಯ್ಯೋ ತಿನ್ಬಾರ್ದು ಅಂತ ಇವಳೇ ಹಾಳು ಮಾಡ್ತಾಳೆ ನನಗೆ ಎಲ್ಲ ತಿನ್ನಿ ಅಂತ ಹೇಳ್ದೆ ಅಷ್ಟೇ. ಮರ್ತ್ಬಿಟ್ಟು ಅವಳೇ ತಿಂದ್ಬಿಟ್ಟಿರ್ತಾಳೆ. ಏನು ಇವಾಗ ನಮ್ಮ ಮಮ್ಮಿ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾಳೆ ಮಾಡಿದ್ರೆ ಎಣ್ಣೆ ಕೊಡ್ತಾರೆ. ಕರೆಕ್ಟ್ ನಾಳೆ ಫುಲ್ಲು ಫ್ರೆಶ್ ಆಗಿ ರೆಡಿಯಾಗಿ ಬರ್ತಾರೆ. ನಾಳೆ ಒಂದು ವಿಡಿಯೋ ಮಾಡ್ತೀನಿ ಗೈಸ್ ನೋಡ್ತಾ ಇದ್ದೆ. ನಾಳೆ ಹಾಕಲ್ಲ ಗೈಸ್ ನಾಡ್ದು ಹಾಕ್ತೀನಿ. ಒಂದಿನ ಬಿಟ್ಟು ಒಂದಿನ ಹಾಕೋಣ. ಆಮೇಲೆ ಹಂಗೆ ಕವರಲ್ಲಿ ಇಡ್ತೀನಿ ಬಿಡು. ಇದೇನಾ ಇಲ್ಲಿ ಮಡ್ಚಿಡ್ಬೇಕು. ಬನ್ನಿ ಇವಾಗ ಮತ್ತೆ ಎಲ್ಲ ಮಡ್ಚಿಡ್ಬೇಕು. ಮಡ್ಚೆ ತಂದಿದ್ದೀನಿ ನಾನು. ಸೊ ಗಾಯ್ಸ್ ಇವಾಗ ನಾನು ಇಲ್ಲಿ ಮಡ್ಚಿಡ್ಬೇಕು. ಹಾಂ ಬನ್ನಿ ಮಡ್ಚ ನಾನು ಹಂಗೆ ಗೈಸ್ ಪ್ಯೂರ್ ಇವೆಲ್ಲ ಎತ್ತಿ ಇವಾಗ ಮಡ್ಚಿ ಕೂಡದೆ ಇಲ್ಲ ಐತಲ್ಲೇ. ನಾನಿಲ್ಲಿ ಇಟ್ಟಿಲ್ಲ ಅದು ಅಲ್ಲಿಂದ ಬಂದು ಇಲ್ಲಿ ಬಿದ್ದಿರೋದು. ಇಲ್ಲೇ ಐತೆ. ಅವತ್ತೆಲ್ಲ ಫೋನ್ ಮಾಡಿ ಎಲ್ಲಿಟ್ಟಿದ್ಯಾ ಎಣ್ಣೆ ಮಾಡೋಕ್ಕೆ ಗೈಸ್. ಎಣ್ಣೆ ಎಲ್ಲ ಮಾಡಾದ್ಮೇಲೆ ಸಿಕ್ಕೈತಿ. ಅಮ್ಮಿಗೆ ತೋರ್ಸು. ಇವಾಗ ಊಟ ಹಾಕೊಳ್ಳೋಣ ನನಗೆ ಅಂತ ಮಮ್ಮಿ ಮುದ್ದೆ ಮಾಡಿದ್ರು. ಅಮ್ಮಿ ಪ್ಲೇಟಲ್ಲಿ ಇರೋದು ನಂದೇನಾ? ಮುದ್ದೆ ಮಾಡಿದ್ದಾರೆ. ಮುದ್ದೆಗೆ ಒಬ್ಬಟ್ಟು ಸಾರಿದೆ ಹಾಕೊಂಡು ಸಿಗ್ತೀನಿ ಗೈಸ್. ಕೊಡ್ತಿದ್ದೀರಾ? ಆ್ಯಕ್ಚುಲಿ ಗೈಸ್ ನಮ್ಮ ಮಮ್ಮಿದು ಫೇಮಸ್ ಟೊಮೆಟೊ ಬಾತ್, ಎಗ್ ರೈಸ್. ಆಮೇಲೆ ಎಗ್ಗಿಂದ ಏನೇ ಮಾಡಿದ್ರು ನಮ್ಮ ಮಮ್ಮಿ ಸಕ್ಕತ್ತಾಗಿ ಮಾಡ್ತಾರೆ. ಎಗ್ಗಿಗೆ ಕಿಂಗು ನಮ್ಮ ಮಮ್ಮಿ ಒಂಥರ ಕ್ವೀನು. ಅನು ನೀನು ಇಬ್ರು ಅಮ್ಮ ಮಕ್ಕಳು. ಓ ಹೌದು ನಮ್ಮ ಅಕ್ಕ ಲೆಮನ್ ಚಿಕನ್ ಚೆನ್ನಾಗಿ ಮಾಡ್ತಾಳೆ ಗಾಯ್ಸ್. ಇವಾಗ ನಮ್ಮ ಮಮ್ಮಿ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದಾದ್ಮೇಲೆ ನಮ್ಮನ್ನೆಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಆಚೆಗಡೆ.
ಅಲ್ವಾ? ಸೊ ನಾನು ನಿಮಗೆ ವಾಕಿಂಗ್ ಹೋಗ್ಬೇಕಾದ್ರೆ ಸಿಗ್ತೀನಿ ಈಗ. ಅಕ್ಕಿ ಮೂಟೆ ಎತ್ತಿ ಮೇಲಿಕ್ಕೋ, ಆ ಮೂಟೆ ಎತ್ತಿ ಮೇಲಿಕ್ಕೋ. ಹಿಂಗೆಲ್ಲ ಮಾತಾಡ್ಬಾರ್ದು ಯೂಟ್ಯೂಬ್ ವಿಡಿಯೋದಲ್ಲಿ. ನಮ್ಮ ಮಮ್ಮಿ ಮಗುನ ಹೆಂಗ್ ಬೈತಾನೆ, ಅವಳೆ ಬೈಕೋತಾಳೆ ಗೈಸ್ ಅಂತ ಹೇಳ್ಬೋದು. ಬಾಳೆಹಣ್ಣು ಕೊಟ್ಟಿದ್ದಾರೆ ತಿನ್ನಕ್ಕೆ. ಮಧ್ಯಾಹ್ನ ತಿಂದೆ, ಆ ಪಿಜ್ಜಾ ಬಾಕ್ಸ್ ಓಪನ್ ಮಾಡಿ ನೋಡು, ಸಿಪ್ಪೆ ಇದೆ. ಇವ್ರ ತಂಗಿನೂ ಹಿಂಗೆ ಇಷ್ಟು ದಿನ ಬಾಳೆಹಣ್ಣು ಕೊಟ್ಟಿ 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 ಬಾಳೆ ಕೊಟ್ಟಿ ಕೊಟ್ರೆ ದಪ್ಪ ಆಗ್ತಾರೆ. ಪ್ರಾಣ ಇಂತಾರೆ. ಏನು ಇಷ್ಟನೋ ಅಕ್ಕ ತಂಗಿದಿರಿಗೆ ಬಾಳೆಹಣ್ಣು ಅಂದರೆ. ಬನ್ನಿ ತಿನ್ನೋಣ. ಆಯ್ತೀನಿ, ಅದು ಹೋಗಿ ಹಣ್ಣಿದೆ ಅಂತ ಹಾಕ್ತಾನೆ. ಸಾರಿ, ಅರೇಸ್ ಮಾಡ್ತಾವಳೆ ತಾತಂಗೆ. ಅಂದ್ರೆ ಯಾಕೆ ಹೆಸರು ಕರ್ನಾಟಕದಲ್ಲಿ ಎದ್ದೋಗ್ರಿ. ಹೌದು, ವಾಸನೆ ಬತ್ತೈತೆ ಕೈಯಲ್ಲಿ. ಅವರೇ ಬಂತು. ಇವಾಗ ನಾವು ವಾಕಿಂಗ್ ಮಾಡೋಕ್ಕೆ ಆಚೆ ಬಂದಿದ್ದೀವಿ. ನಾನು, ನಮ್ಮ ಅಕ್ಕ, ನಮ್ಮ ಮಮ್ಮಿ. ನೋಡಿ ಗೈಸ್, ಕಳ್ಳಿ ಥರ ಮಗಂಗೆ ಐಸ್ ಕ್ರೀಮ್ ಕೊಡ್ಸೋಕ್ಕೆ ದುಡ್ಡು ಬೇರೆ ತಂದವಳೆ. ಬನ್ನಿ ಇವಾಗ ವಾಕಿಂಗ್ ಮಾಡೋಣ. ಏನು ಬೇಜಾರು ಅಂದರೆ ಬರೀ ಅಪ್ಪು ಡೌನೇ ಕಡಿಮೆ. ಒಂದು ಬರೀ ಅಪ್ಪು ಡೌನು, ಹತ್ತಕ್ಕೆ ಬೇಜಾರು. ನನಗೆ ಅಪಾರ್ಟ್ಮೆಂಟ್ಸ್ ಇಲ್ವಾ ಅಲ್ಲಿ? ಬರೀ ಒಂದು ಫ್ಲ್ಯಾಟಿಗೆ 2.5 ಕೋಟಿ ಇಟ್ಟವನೆ. ಯಾರಮ್ಮಿ ತೊಗೊತಾರೆ? ಅದ್ರ ಬದಲು ಒಂದು ಸೈಟೇ ತಗೋಬಿಡ್ಬೋದಪ್ಪ. ಅದೇ ಒಂದು ಫ್ಲ್ಯಾಟಿಗೆ 5 ವರ್ಷದಲ್ಲಿ ನಾನು ತಗೊಂಡಿರೋದು. ನಮ್ಮ ಅಕ್ಕ ತಗೋತಾಳೆ ಗೈಸ್. ಹಂಗೆ ನನಗೂ ಒಂದು ಮನೆ ಕಟ್ಟಿಸ್ಕೊಡ್ತಾವೆ ಅಂತ ಕೆಳಗಡೆ ಇರೋಕ್ಕೆ. ನೋಡಮ್ಮಿ, ಬಾಯಿ ಮಾತ್ಕಾದ್ರೂ ಕಟ್ಟಿಸ್ತೀನಿ ಅಂದ್ಲ. ಅದೇ ಎಷ್ಟೊಂದು ಹೆಲ್ಪ್ ಮಾಡೋಳೆ ಅವಳ. ಇಲ್ಲ ಅಂದ್ರೆ ನನ್ನ ಕತೆ ಆಸೆ ಮುಗಿದೋಗ್ರಿ. ನನ್ಗೇನು ಬೇಡ ಅಮ್ಮ, ಗಂಡನ ಮನೆಗೆ ಹೋಗ್ತೀನಿ ನಾನು. ಅದೇ ಇವ್ರು ಅಕ್ಕ ತಂಗಿ ಇಬ್ರು ಜಗಳ ಮಾಡ್ಕೊಂಡು ಅದು ಜಗಳ ಮಾಡ್ತೀವಿ, ಅದು ಪ್ರೀತಿ ಇರುತ್ತೆ. ನಮ್ಮಮ್ಮನೂ ಅಷ್ಟೇ. ನಮ್ಮಮ್ಮ ಜಗಳನೇ ಮಾಡಲ್ಲ, ಸ್ವೀಟ್ ನಮ್ಮಮ್ಮ. ಓಕೆ, ನಾನು ಏನು ಹೇಳಿದ್ರು ಇಲ್ಲ. ನಮ್ಮ ಅಜ್ಜಿಗೆ ಫೋನ್ ಮಾಡಿದ್ದಾಳೆ. ನಮ್ಮ ಅಜ್ಜಿ ಇನ್ನೂ ನನ್ನ ನೋಡಿಲ್ಲ. ಅದಕ್ಕೆ ಯಾವಾಗಲೂ ಬರ್ತಾ ಇದ್ರು. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಸಂಡೇನ ಇವತ್ತು? ಸಂಡೇ ಅಲ್ವಾ, ಅದಕ್ಕೆ ಇವತ್ತು ಬಂದಿಲ್ಲ. ಅದಕ್ಕೆ ನಾನೇ ಹೋಗಿ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ನೋ, ರಾತ್ರಿ ಯಾರು ನೀವು ಒಬ್ಬಿಟ್ಟು ಮಾಡ್ತಿರೋದು? ಯಾರೋ ಮಿಕ್ಕಿದ ಪಕ್ಕದ ಇರ್ತದಲ್ಲ, ಬಿಸಿ ಬಿಸಿ ತಟ್ಕೊಂಡು ಹಾಕೋ ತಿಂತಿರ್ತಾರೆ. ನಾವೆಲ್ಲ ತಿಂದ್ಬಿಟ್ಟು ನಮ್ಮನೇಲೂ ತಿಂದೆ, ಇಲ್ಲಿ ತಿಂದೆ. ನಾಳೆ ಬಿಡ್ತೀವಿ ಸೈಕಲ್. ಐದು ಅವ ಇನ್ನು ಊರ್ನ ಪಕ್ಕದ ಮೇಲೆ ತಿಂತಿದ್ದೀವಿ. ಒಬ್ಬಿಟ್ಟು ಗೈಸ್ ನನಗೆ ಈ ವರ್ಷ. ಬನ್ನಿ ತಿನ್ನೋಣ. ತಿನ್ನು, ಇನ್ನು ದಪ್ಪ ಮನೆ ಕಾಲ. ಇಲ್ಲ ಗೈಸ್, ನಾನು ಏಪ್ರಿಲಿಂದ ಡಯಟ್ ಮಾಡ್ತೀನಿ ನಮ್ಮಿ. ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ತಿಂದ್ಬಿಡ್ತೀನಿ. ಬರೀ ಇಂಥದೆಯಾ? 10th ಮೇ ಬಿ 2024. ಇಲ್ಲ, ಈ ವರ್ಷ ಪಕ್ಕಾ ಗೈಸ್. ಈ ವರ್ಷ ಫುಲ್ ಸೀರಿಯಸ್ ಆಗಿ ಮಾಡ್ತೀನಿ. ಬನ್ನಿ ನಮ್ಮ ಅಜ್ಜಿನ ತೋರಿಸ್ತೀವಿ. ಹಾಯ್ ಮಾಡು. ಇವರೇ ಗೈಸ್ ನಮ್ಮ ಅಜ್ಜಿ. ಇನ್ನೊಂದು ಅಜ್ಜಿ ನಮ್ಮಮ್ಮ ಇಲ್ವ, ಅವ್ರ ಅಮ್ಮ ಇವರು. ಹಾಯ್ ಮಾಡಜ್ಜಿ. ನಮ್ಮ ಅಜ್ಜಿ ಬಂದಾರೆ ಗೈಸ್ ನನ್ನ ನೋಡೋಕ್ಕೆ. ಮೇಲ್ಗಡೆಯಿಂದ ಬಂದವ್ರೆ. ಅದೇ ಬಿಲ್ಡಿಂಗ್ ಇಲ್ವಾ, 2nd ಫ್ಲೋರಿಂದ ಇಳಿದ್ಬಿಟ್ಟು ಬಂದವೆ. ಅಲ್ಲ, ಇನ್ನು ಯಾರು ಸತ್ತಿಲ್ಲ ಇಲ್ಲ ಕರೆಸಿ. ನಾನು ಹೇಳಿದ್ದು ಮೇಲ್ಗಡೆ 2nd ಫ್ಲೋರಿಂದ ಬಂದವರು ಅಂತ. ಮೇಲ್ಗಡೆ ಅಲ್ಲ. ಯಾರಿಗೆ ಇಲ್ರಿ ವ್ಲಾಗ್ ಹಂಗ ಅಷ್ಟೇ ಗೈಸ್. ನಮ್ಮ ಯಶು ಮತ್ತು ಲವಿಕು ನನ್ನ ತಮ್ಮಂದಿರು ಗೈಸ್. ಇವರು ನಮ್ಮ ಅಜ್ಜಿ, ಮಾಮನ ಮಕ್ಕಳು, ತಮ್ಮ ನಮ್ಮ ಮಾಮನ ಮಕ್ಕಳು. ಆಯಿತಾ ಗೈಸ್? ಇವಾಗ ನಾವು ಐಸ್ ಕ್ರೀಮ್ ತರಕ್ಕೆ ಹೋಗ್ತಾಯಿದ್ವಿ. ನಾನು, ನಮ್ಮ ಮಮ್ಮಿ, ನನ್ನ ಯಶು ಎಲ್ಲ. ಬನ್ನಿ ಹೋಗೋಣ. ಹಾಯ್ ಮಾಡಿ ಯಶು. ನಾನು ಹೊಸ ವ್ಲಾಗ್ ಅಪ್ಲೋಡ್ ಮಾಡಿ ನೋಡಿಲ್ವಾ ನೀನು ಯೂಟ್ಯೂಬಲ್ಲಿ? ಯಾವುದು? ಎಷ್ಟು? ಅದು ಜಾಸ್ತಿ. ಎಷ್ಟದು? ಇವಾಗ 7 ಚೋಕೋಬಾರಾ? 7 ಚೋಕೋಬಾರ್ ತೊಗೊಂಡಾಗಿ.
ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಜ್ಜಿ ನಮ್ಮ ಯಶುಗೆಲ್ಲ ಕೊಟ್ಟು ಇವಾಗ ಇಲ್ಲಿಂದ ಸೀದಾ ಇನ್ನು ನಾವು ಮನೆಗೆ ಹೋಗೋದು. ಬನ್ನಿ ಮಾತಾಡ್ತವ್ರೆ. ಇದೆ ಐಸ್ ಕ್ರೀಮು ಚೆನ್ನಾಗೇ ಚುಂಗಿರು. ಬಾಯ್ ಬಾಯ್. ಗೈಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ವಾಕಿಂಗ್ ಎಲ್ಲ ಮುಗಿಸಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಟೈಮ್ ಸ್ಪೆಂಡ್ ಮಾಡೋಣ. ಬೇಜಾರಾಗುತ್ತೆ ನನಗೆ. 11 ಗಂಟೆ ಆದ್ರೂ ಟೈಮ್ ಸ್ಪೆಂಡ್ ಮಾಡಲ್ಲ ನೀನು. ನಾನು ಎದ್ದು ಕುಂತಿದ್ದೀನಿ. ಟೈಮ್ ಪಾಸ್ ನಮ್ಮ ಟೈಮ್ ಸ್ಪೆಂಡ್. ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಟೈಮ್ ಪಾಸ್ ಅಂಡ್ ಟೈಮ್ ಸ್ಪೆಂಡ್. ನಾನು ಸರಿ ಇಲ್ಲ. ಐ ನೋ ದಟ್. ನಿದ್ದೆ ಮಾಡ್ಬೇಕು ಅನ್ನೋದು ನನ್ನ ಮಗ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಫೋನಲ್ಲಿ ಚೆನ್ನಾಗಿ ಯೋಚನೆ ಮಾಡ್ತಿದ್ದೆ ನೋಡಿದೆ. ರೀಲ್ಸ್ ನೋಡಿ. ಸೊ ಗಾಯ್ಸ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ನಾಷ್ಟ ಹಾಕೊಂಡು ತಿನ್ನೋಣ. ಹೊಟ್ಟೆ ಎಲ್ಲ ಹಸಿತಿದೆ. ಆಗಲೇ 11 ಗಂಟೆ ಗೈಸ್, 11:15 ಆಲ್ಮೋಸ್ಟ್. ನೋಡಿ ಟೊಮೆಟೊ ಬಾತ್ ಇದೆ ಗೈಸ್. ಇವಾಗಲೇ 12 ಗಂಟೆ ಅಲ್ಲ, 12 ಗಂಟೆ ಆಗಿದೆ. ನಾನು ಇವಾಗ ನಾಷ್ಟ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಅಕ್ಕ ಬೇಗ ಬಂದುಬಿಟ್ಟಿದ್ದಾಳೆ. ನಮ್ಮ ಅಕ್ಕನೂ ಇವಾಗ ಬಂದು ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ತಾಯಿದ್ದಾಳೆ ಅವಳು. ನಾನು ಇವಾಗ ಊಟನಷ್ಟೇ 2 ಮಾಡಿ ಮುಗಿಸಿ ಕೂತಿದ್ದೀನಿ. ಸೊ ನನ್ನ ಪ್ರಕಾರ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.